ಗುಮ್ಮ ಮತ್ತೆ ಸದ್ದು ಮಾಡ್ತಾ ಇದೆ. ಇಷ್ಟು ದಿನ ಸ್ಕೂಲ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಂತಹ ದುಷ್ಕರ್ಮಿಗಳು ಇವತ್ತು ಮ್ಯೂಸಿಯಂಗಳನ್ನ ಟಾರ್ಗೆಟ್ ಮಾಡಿಕೊಂಡು ಬಾಂಬ್ ಮೇಲನ್ನ ಕಳುಹಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲಿ ಕಳಿಸಿದ್ರು, ಯಾರು ಕಳಿಸಿದ್ರು, ಎಲ್ಲಾ ಡೀಟೇಲ್ ಆಗಿ ತೋರಿಸ್ತೀವಿ, ನೀವೇ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಹುಸಿ ಬಾಂಬ್ ಸದ್ದು. ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹುಸಿ ಬಾಂಬ್ ಮೇಲ್. ಕಸ್ತೂರಿಬಾ ರಸ್ತೆಯಲ್ಲಿರೋ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಪ್ರತಿದಿನ ಶಾಲಾ ಮಕ್ಕಳು ಸೇರಿದಂತೆ ಸಾವಿರಾರು ಜನ ಭೇಟಿ ಕೊಡ್ತಾರೆ. ಆದ್ರೆ ಇವತ್ತು ಮ್ಯೂಸಿಯಂ ಓಪನ್ ಮಾಡಿದಾಗ ಭಯದ ವಾತಾವರಣ ಸೃಷ್ಟಿಯಾಗಿ ಬಿಟ್ಟಿತ್ತು. ಬೆಳಗ್ಗೆ 9 ಗಂಟೆಗೆ ಅಧಿಕಾರಿಗಳು ಎಂದಿನಂತೆ ಇಮೇಲ್ ಪರಿಶೀಲಿಸಿದ್ದಾರೆ. ಅದರಲ್ಲಿನ ಒಂದು ಇಮೇಲ್ ದಿಗಿಲು ಹುಟ್ಟಿಸಿತ್ತು. MORGUE 999LOL ಎಂಬ ಇಮೇಲ್ ಐಡಿಯಿಂದ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಾಂಬ್ ಇಟ್ಟಿರೋದಾಗಿ ಉಲ್ಲೇಖವಾಗಿತ್ತು. ಅಷ್ಟಕ್ಕೂ ಆ ಮೇಲ್ನಲ್ಲಿ ಏನಂತ ಉಲ್ಲೇಖ ಆಗಿತ್ತು ಅಂತ ನೋಡೋದಾದ್ರೆ, ಮ್ಯೂಸಿಯಂ ಒಳಗೆ ವಿವಿಧ ಸ್ಫೋಟಕ ವಸ್ತುಗಳನ್ನ ಇಟ್ಟಿದ್ದೇವೆ, ಅದನ್ನ ಗೌಪ್ಯ ಸ್ಥಳದಲ್ಲಿ ಇರಿಸಿದ್ದು ಬೆಳಗ್ಗೆ ಸ್ಫೋಟಗೊಳ್ಳಲಿದೆ. ಮ್ಯೂಸಿಯಂನಲ್ಲಿರುವ ಅಷ್ಟು ಜನ ಸಾವನ್ನಪ್ಪಲಿದ್ದಾರೆ. ನಾವು ಟೆರರಿಸ್ಟ್ 111 ಎಂಬ ಸಂಘಟನೆಗೆ ಸೇರಿದವರು, ನಮ್ಮ ಗ್ರೂಪ್ ಹೆಸರನ್ನ ಮಾಧ್ಯಮದವರಿಗೆ ನೀಡಿ ಅಂತ ಇಮೇಲ್ ಕಳುಹಿಸಲಾಗಿತ್ತು. ಮೇಲ್ ನೋಡಿದ್ದೇ ತಡ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಸ್ಥಳಕ್ಕಾಗಮಿಸಿದ ಪೊಲೀಸ್ ಸಿಬ್ಬಂದಿ, ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳದ ತಂಡ ಪರಿಶೀಲನೆ ನಡೆಸಿದ್ದು ಯಾವುದೇ ಸ್ಫೋಟಕ ವಸ್ತು ಕಂಡು ಬಂದಿರೋದಿಲ್ಲ. ನಂತರ ಇದೊಂದು ಹುಸಿ ಬಾಂಬ್ ಕರೆ ಅನ್ನೋದು ಖಾತ್ರಿ ಆಗ್ತಾ ಇದ್ದಂತೆ ಅಧಿಕಾರಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಮೇಲ್ ಸಿಸಿ ಅಪ್ಲೈ ಮಾಡಿ 10 ಮ್ಯೂಸಿಯಂಗಳಿಗೆ ಇದೇ ರೀತಿಯಾದಂತ ಬೆದರಿಕೆ ಮೇಲ್ಗಳನ್ನ ಕಳುಹಿಸಲಾಗಿದೆ. ಬೆಳಿಗ್ಗೆ ಒಂದು ಹಾಕ್ಸ್ ಮೈಲ್ ಬಂದಿತ್ತು, ರೆಡ್ ಇದೆ ಅಂತ. ಹಾಗಾಗಿ ನಾವು ಇಮಿಡಿಯೇಟ್ಲಿ ಇನ್ಫಾರ್ಮ್ ದ ಪೊಲೀಸ್. ಹಾಗೆ ಪಬ್ಲಿಕ್ಕನ್ನು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ಇಂಚು ಚೆಕ್ ಮಾಡಿದ್ರು. ವಿತ್ ಡಾಗ್ಸ್ ಜೊತೆಗೆ ಸ್ಕ್ವಾಡಲ್ಲಿ ಚೆಕ್ ಮಾಡಿದ್ದಾರೆ. ಸೊ ಆಫೀಸ್ ಸೈಡು, ಪಬ್ಲಿಕ್ ಸೈಡು, ಎಲ್ಲೆಲ್ಲಿ ಜಾಗ ಇದೆ ಎಲ್ಲದೂ ಚೆಕ್ ಮಾಡಿ ಅದೊಂದು ಹೋಕ್ಸ್ ಕರೆ ಅಂತ ಆಮೇಲೆ ಸರ್ಟಿಫಿಕೇಟ್ ಕೊಟ್ಟರು ಅವರು. 4-5 ಗಂಟೆಗೆ ಬಂದಿದೆ ಅನ್ಸುತ್ತೆ. ಸದ್ಯ ಘಟನೆ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು IP ಅಡ್ರೆಸ್ ಹುಡುಕಾಟ ನಡೆಸ್ತಾ ಇದ್ದಾರೆ. ಶಾಲೆಗಳಿಗೆ ಬಾಂಬ್ ಮೇಲ್ ಕಳಿಸಿದ್ದವರೇ ಇನ್ನೂ ಪತ್ತೆಯಾಗಿಲ್ಲ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.